Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನಾಚರಣೆ. ಪೋಲಿಯೋ ಮುಕ್ತ ದೇಶಕ್ಕಾಗಿ ಪ್ರತಿ ಮಗು ಲಸಿಕೆ ಪಡೆಯಬೇಕು. ಡಿಸಿ ಪೂವಿತಾ ಎಸ್. ಹೊಸ ಆಶ್ರಯ ಕಾಲೋನಿ 10 ಕೋಟಿ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆ. ಚುನಾವಣೆಯಲ್ಲಿ ನೀಡಿದ ಭರವಸೆ ಈಡೇರಿಕೆ ಪ್ರಾಮಾಣಿಕ ಪ್ರಯತ್ನ. ಡಾಕ್ಟರ್ ಶಿವರಾಜ್ ಪಾಟೀಲ್. ರಾಯಚೂರು ಜಿಲ್ಲೆಯ ಮಾದಿಗ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತರಬೇತಿ ಕಾರ್ಯಾಗಾರ. ಎಸ್ಡಿಪಿಐ ರಾಜ್ಯ ಪ್ರತಿನಿಧಿಗಳ ಸಭೆ. ಮತದಾರರ ವಿಶೇಷ ಪರಿಷ್ಕರಣೆಯಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿ ನಿರ್ವಹಿಸಲಿ. ಅಬ್ದುಲ್ ಮಜೀದ್. ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ಗೆ ಸಚಿವ ಸ್ಥಾನ ನೀಡಬೇಕು. ವಿಷ್ಣು ಪ್ರಸಾದ್ ಯಾದವ್. ಶಾಲೆಯಲ್ಲಿ ಪಠ್ಯಪುಸ್ತಕಗಳಿಗೆ ಬೆಂಕಿ, ಕಿಡಿಗೇಡಿಗಳ ಕೃತ್ಯ ಶಂಕೆ. ವಸಂತ್ ಕುಮಾರರಿಗೆ ಸಚಿವ ಸ್ಥಾನ ನೀಡಿ ಉಸ್ತುವಾರಿ ನೀಡಲಿ. ರವಿಕುಮಾರ್ ದುಗ್ನೂರು. ಮತ್ತು ಮನೆಗಳ್ಳತನ, 2 ಕಳ್ಳರನ್ನು ಬಂಧಿಸಿದ ಗ್ರಾಮೀಣ ಪೊಲೀಸರು ಯಶಸ್ವಿ. ಮಗುವಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ನಗರದಲ್ಲಿ ಭಾನುವಾರ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ಚಾಲನೆ ನೀಡಿದರು. ನಗರದ ಕೆಇಬಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ರೀಮ್ಸ್, ರೋಟರಿ, ರೆಡ್ ಕ್ರಾಸ್, ಮಾನವ ಹಕ್ಕು ಸಂಘಟನೆಯ ಆಶ್ರಯದಲ್ಲಿ ಆಯೋಜಿಸಿದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಜಿಲ್ಲೆಯಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಆಗ ತಾನೇ ಹುಟ್ಟಿದ ಮಗುವಿನಿಂದ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಪೋಲಿಯೋ ಹನಿಯನ್ನು ತಪ್ಪದೆ ಹಾಕಿಸಬೇಕು. ಆರೋಗ್ಯ ಕಾರ್ಯಕರ್ತರು, ಪೋಷಕರು ಯಾವ ಮಗುವು ಹನಿಯಿಂದ ವಂಚಿತವಾಗದಂತೆ ನೋಡಿಕೊಳ್ಳಬೇಕು. ಆ ಮೂಲಕ ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಶ್ರಮಿಸಬೇಕೆಂದರು. ಭಾರತ ಸರ್ಕಾರವು 1995ರಿಂದ ಪಲ್ಸ್ ಪೋಲಿಯೋ ಅಭಿಯಾನದ ಮೂಲಕ ಮಕ್ಕಳಲ್ಲಿ ಶಾಶ್ವತ ಅಂಗವಿಕಲತೆ ಉಂಟು ಮಾಡುವ ಪೋಲಿಯೋ ವೈಲಿಟಿಸ್ ವೈರಸ್ ನಿಯಂತ್ರಣಕ್ಕಾಗಿ ಅಭಿಯಾನದ ರೂಪದಲ್ಲಿ ಹಮ್ಮಿಕೊಳ್ಳಲಾಗುತ್ತಾ ಬರಲಾಗಿರುವ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಇಂದು ಹುಟ್ಟಿನಿಂದ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಾಗುತ್ತಿದ್ದು, ನಾವೆಲ್ಲರೂ ಪೋಲಿಯೋ ವೈರಸ್ ವಿರುದ್ಧ ವಿಜಯವನ್ನು ಮುಂದುವರಿಸಲು 2 ಹನಿ ಪೋಲಿಯೋ ಲಸಿಕೆ ಹಾಕಿಸಬೇಕು ಎಂದರು. ಶಾಶ್ವತ ಅಂಗವಿಕಲತೆ ಉಂಟು ಮಾಡುವ ಪೋಲಿಯೋ ವೈರಸ್ ಅನ್ನು 2011ರಲ್ಲಿಯೇ ನಮ್ಮ ದೇಶದಲ್ಲಿ ನಿರ್ಮೂಲನೆ ಮಾಡಲಾಗಿದ್ದು, ದೇಶದ ನೆರೆಯ ರಾಷ್ಟ್ರಗಳಲ್ಲಿ ಪ್ರಕರಣಗಳು ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನ ಜರುಗುತ್ತಿದ್ದು, ಇದಕ್ಕಾಗಿ ಜಿಲ್ಲೆಯಾದ್ಯಂತ ಹುಟ್ಟಿನಿಂದ 5 ವರ್ಷದೊಳಗಿನ ಒಟ್ಟು 2,60,002 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿಯೊಂದಿಗೆ 3,29,000 ಡೋಸ್ ಲಸಿಕೆ ಸಿದ್ಧವಾಗಿಟ್ಟುಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 45,732 ಮನೆಗಳ ಭೇಟಿಯ ಗುರಿ ಇದ್ದು, ಇದಕ್ಕಾಗಿ 1,176 ಮನೆ ಭೇಟಿ ತಂಡಗಳು, 52
ಟ್ರಾನ್ಸಿಟ್ಸ್ ತಂಡಗಳು ಹಾಗೂ 32 ಸಂಚಾರಿ ತಂಡಗಳು ಸೇರಿದಂತೆ ಒಟ್ಟು 1260 ತಂಡಗಳನ್ನು ನಿಯೋಜಿಸಲಾಗಿದೆ. ಇದಕ್ಕಾಗಿ ಒಟ್ಟು 2530 ಲಸಿಕಾ ಕಾರ್ಯಕರ್ತೆಯರು, 248 ಮೇಲ್ವಿಚಾರಕರು ಮತ್ತು 5 ತಾಲೂಕುಗಳಿಗೆ ಉಸ್ತುವಾರಿ ಅಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 827 ಕ್ಲಿಷ್ಟಕರ ಸ್ಥಳಗಳನ್ನು ಗುರುತಿಸಲಾಗಿದ್ದು, ಮನೆ ಭೇಟಿಯೊಂದಿಗೆ ಬಸ್ ನಿಲ್ದಾಣ, ರೈಲು ನಿಲ್ದಾಣ ಮತ್ತು ಸಂತೆ ಹಾಗೂ ಮಾರುಕಟ್ಟೆಗಳಲ್ಲಿ ನಿರಂತರವಾಗಿ ಲಸಿಕೆ ಹಾಕಲು ಇಲಾಖೆಯ ಸಿಬ್ಬಂದಿ ಹಾಗೂ ರಿಮ್ಸ್, ಎಸ್ಕೆಇ ಹಾಗೂ ನಂದಿನಿ ನರ್ಸಿಂಗ್ ಕಾಲೇಜು, ನವೋದಯ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಸ್ಥಳೀಯ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು, ಅಗತ್ಯವಿರುವೆಡೆ ಅಂಗನವಾಡಿ ಕಾರ್ಯಕರ್ತೆಯರು ಲಸಿಕಾ ಕಾರ್ಯದಲ್ಲಿ ಭಾಗವಹಿಸುತ್ತಿದ್ದಾರೆ. ನಗರ ಪ್ರದೇಶಗಳ ಬೂತ್ ಗುರುತಿಸಲು QR ಕೋಡ್ ಅನ್ನು ಸಾರ್ವಜನಿಕರು ತಮ್ಮ ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಿ ಮಾಹಿತಿ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಸೊ ಯಾವಾಗಲೂ ಹಾಗೇನೆ ಈ ವರ್ಷ ಕೂಡ ಈ ಲಸಿಕಾ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳನ್ನು ಕೂಡ ಭಾಗವಹಿಸಿ ಎಲ್ಲ ಮಕ್ಕಳು ಕೂಡ ಪೋಲಿಯೋ ಲಸಿಕೆಯನ್ನು ಪಡೆದು ಈ ದೇಶ ಇದೇ ರೀತಿ ಪೋಲಿಯೋ ಮುಕ್ತವಾಗಿ ಇರಲು ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಮ ಜಿಲ್ಲೆಯಲ್ಲಿ 2.5 ಲಕ್ಷ ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕಬೇಕಾಗಿದೆ. ಸುಮಾರು 4.5 ಲಕ್ಷ ಮನೆಗಳಲ್ಲಿ ಈ ವಯಸ್ಸಿನ ಮಕ್ಕಳು ಇದ್ದಾರೆ. ಇದಕ್ಕಾಗಿ ನಾವು 1176 ಬೂತ್ಗಳನ್ನು ಕೂಡ ಮಾಡಿದ್ದೀವಿ. ಈ ಬೂತ್ ಕಾರ್ಯಕ್ರಮ ಆದ ಮೇಲೆ ನಾವು ಮನೆ ಮನೆಗೆ ಕೂಡ ಆಗಮಿಸ್ತೀವಿ. ಆದರೆ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ, ಈ ಬೂತ್ ಕಾರ್ಯಕ್ರಮ ಏನಿದೆ ಅದರಲ್ಲಿ ತಮ್ಮ ಎಲ್ಲ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಈ ಪೋಲಿಯೋ ಲಸಿಕೆಯನ್ನು ಹಾಕಲಿಕ್ಕೆ ನಾವು ತಮ್ಮ ಎಲ್ಲರ ಪತ್ರಿಕಾ ಮಾಧ್ಯಮ ಮಿತ್ರರ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೀನಿ. 0 to 5 years 0 to 5 years ಹುಟ್ಟಿದ ಮಗುವಿಂದ 5 ವರ್ಷ ಮಗು ತನಕ ಎಲ್ಲ ಮಕ್ಕಳಿಗೂ ಕೂಡ ಈ ಪೋಲಿಯೋ ಲಸಿಕೆಯನ್ನು ಹಾಕಬೇಕಾಗಿದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಈ ಪೋಲಿಯೋ ಲಸಿಕೆಯನ್ನು ಮಾಡಿಕೊಳ್ಳಿ. ಇದೊಂದು ತುಂಬ ದೊಡ್ಡ ಕಾರ್ಯಕ್ರಮ. ಆ್ಯಕ್ಚುಲಿ ನಾವು ಎಲ್ಲ ಇಲಾಖೆಗಳು ಕೂಡ, ನಮ್ಮ ರೋಟರಿ ಸಂಘ, ನಮ್ಮ ಹಲವಾರು ನಮ್ಮ ಬ್ಲಡ್ ಬ್ಯಾಂಕ್ ಸಂಸ್ಥೆಯವರು ಎಲ್ಲರೂ ಕೂಡ ಸೇರಿ, ಜಿಲ್ಲಾಡಳಿತ ಸೇರಿ ಒಟ್ಟಾಗಿ ಕೂಡ ನಾವು ಈ ಕಾರ್ಯಕ್ರಮವನ್ನು ಸುಮಾರು 1 ತಿಂಗಳು ಹಿಂದಿನೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಸಾರ್ವಜನಿಕರು ಈ ಪೋಲಿಯೋ ಲಸಿಕೆಯನ್ನು ನಿಮ್ಮ ಮಕ್ಕಳಿಗೆ ಹಾಕಿ ನಾವು ಪೋಲಿಯೋ ಮುಕ್ತ ದೇಶವಾಗಿ ಮುಂದುವರೆಸಲು ಸಹಕಾರ ನೀಡಬೇಕು ಅಂತ. ಅಟ್ಲೀಸ್ಟ್ ಒಂದು 100 ಜನರು ನಮಗೆ ಸಿಕ್ಕಿದ್ರೆ ಅದರಲ್ಲಿ ಒಬ್ಬರಾದರೂ ಪೋಲಿಯೋ ಅಟ್ಯಾಕ್ ಆದವರು ಇದ್ದರು. ಈ ಒಂದು ಲಸಿಕಾ ಕಾರ್ಯಕ್ರಮವನ್ನು ನಮ್ಮ ಸತತವಾಗಿ ಈ ಕಳೆದ 30-40 ವರ್ಷಗಳಿಂದ ಈ ಪೋಲಿಯೋ ಲಸಿಕೆಯನ್ನು ನಾವು ಸರ್ಕಾರದಿಂದ ಕೂಡ ನೀಡುತ್ತಾ ಇದ್ದೀವಿ. ಅದನ್ನು ಸಾರ್ವಜನಿಕರು ಕೂಡ ತಮ್ಮ ತಮ್ಮ ಮಕ್ಕಳಿಗೆ ತುಂಬ ಕಟ್ಟುನಿಟ್ಟಾಗಿ ಇದನ್ನು ಹಾಕೊಂಡು ಬಂದಿದ್ದ ನಿಟ್ಟಿನಲ್ಲಿ ಇವಾಗ ನಾವು ಆಲ್ಮೋಸ್ಟ್ ಪೋಲಿಯೋ ಮುಕ್ತ ದೇಶವಾಗಿದ್ದೀವಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಇವತ್ತು ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ನಮಗೆಲ್ಲ ಗೊತ್ತಿದ್ದಂಗೆ ಪಲ್ಸ್ ಪೋಲಿಯೋ ಅಂದರೆ ಏಕಕಾಲಕ್ಕೆ 0 to 5 ಮಕ್ಕಳಂದರೆ 5 ವರ್ಷದ ಎಲ್ಲ ಮಕ್ಕಳಿಗೆ ಒಂದೇ ಕಾಲಕ್ಕೆ ಹಾಕುವಂಥ ಒಂದು ಕಾರ್ಯಕ್ರಮನ ಪಲ್ಸ್ ಪೋಲಿಯೋ ಅಂತೇಳಿ. ಇದು ಮುಖ್ಯವಾಗಿ ಭಾರತ ದೇಶದಲ್ಲಿ ಸ್ಟಾರ್ಟ್ ಆಗಿದ್ದು 1995 1995ರಿಂದ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈಗ ನಿಮಗೆ ಮುಖ್ಯವಾಗಿ ಗೊತ್ತಿದ್ದಂಗೆ ಪೋಲಿಯೋ ಅಂತ ವೈರಸ್, ಈ ವೈರಸ್ಸಿಂದ ಏನಾಗುತ್ತೆ, ನರಗಳಿಗೆ ಅಟ್ಯಾಕ್ ಮಾಡಿ ಮಕ್ಕಳಲ್ಲಿ ಒಂದು ಅಂಗವೈಕಲ್ಯತೆಯನ್ನು ಮಾಡುವಂಥ ಒಂದು ವೈರಸ್ ಇದೆ. ಹಿಂದೆ ಸಾಕಷ್ಟು ಅದರೇನು ಪೋಲಿಯೋ ಕೇಸ್ಗಳು ವರದಿ ಆಗ್ತಿದೆ. ಇದ್ರ ಬಗ್ಗೆ ಸಾಕಷ್ಟು ಒಂದು
ರಿಸರ್ಚ್ ಮಾಡಿದ ಮೇಲೆ ಈ ಪೋಲಿಯೋ ವೈರಸ್ ಅಥವಾ ಪೋಲಿಯೋ ಡ್ರಾಪ್ಸ್ನ ಹಾಕೋದ್ರಿಂದ ಈ ವೈರಸ್ಸನ್ನು ನಾವು ಎರಾಡಿಕೇಟ್ ಮಾಡ್ಬೋದು ಅಂತ ದೃಷ್ಟಿಯಿಂದ ಇವತ್ತು ಪ್ರಪಂಚದ ಎಲ್ಲ ಕಡೆ ಮತ್ತು ಭಾರತ ದೇಶದ ಎಲ್ಲ ಕಡೆ ಕೂಡ ನಾವು ಈ ಪೋಲಿಯೋ ಡ್ರಾಪ್ಸನ್ನು ಈ ಮಕ್ಕಳಿಗೆ ಎರಡೇ ಹನಿ ಹಾಕೋದ್ರಿಂದ ಮೂಲಕ ಈ ಪೋಲಿಯೋ ವೈರಸ್ಸನ್ನು ನಾವು ಎರಾಡಿಕೇಟ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಹೇಳಬೇಕಾದ್ರೆ 1995 ಇಲ್ಲಿವರೆಗೆ ಸುಮಾರು ರೌಂಡ್ಸ್ ಅಥವಾ ಏನು ಸುತ್ತುಗಳು ನಾವು ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಪೋಲಿಯೋ ಇರಾಡಿಕೇಟ್ ಆಗಿದೆ. ಸುಮಾರು 2011ರಿಂದ ಆ್ಯಕ್ಚುಲಿ ಲಾಸ್ಟ್ ಕೇಸ್ ಆಗಿದ್ದು. ಅದಾದ ನಂತರ 2014ರಲ್ಲಿ 3 ವರ್ಷ ಮಾನಿಟ್ರಿಂಗ್ ಮಾಡಿದ್ಮೇಲೆ 2014ರಿಂದ ಇಲ್ಲಿವರೆಗೆ ಯಾವುದೇ ಪೋಲಿಯೋ ಕೇಸ್ಗಳು ಭಾರತ ದೇಶದಲ್ಲಿ ರಿಪೋರ್ಟ್ ಆಗಿಲ್ಲ. ಆದರೂ ಯಾಕೆ ನಾವು ಆಗ್ತಾ ಇದ್ದೀರೋ ಮುಂದಿನ ದಿನಗಳಲ್ಲಿ ಈ ಪೋಲಿಯೋ ಮತ್ತೆ ಬರಬಾರ್ದು ಅಂತೇಳಿ ಕಂಟಿನ್ಯೂಸ್ ಆಗಿ ನಾವು ಇದನ್ನು ಪೋಲಿಯೋ ಡ್ರಾಪ್ಸ್ ಎರಡು ಹನಿ ಹಾಕೋದ್ರಿಂದ ಏನೂ ನಮಗೆ ತೊಂದರೆ ಆಗೋದಿಲ್ಲ. ಅದಕ್ಕೆ ಇದು ಮಕ್ಕಳು ಸೇಫ್ ಆಗಿರ್ತಾರೆ. ಇತ್ತೀಚೆಗೆ ಕೆಲವೊಂದು ಕಡೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಕಡೆ ಎಲ್ಲ ಕೆಲವು ಈ ಪೋಲಿಯೋ ಕೇಸ್ಗಳು ಕಂಡು ಬಂದಿರೋದ್ರಿಂದ ಇದರ ಒಂದು ಅಂಗವಾಗಿ ಅಂದರೆ ನಾವು ಪ್ರಿಕಾಷನ್ ಆಗಿ ನಾವು ನಮ್ಮ ದೇಶದಲ್ಲಿ ಮಾಡ್ತಾ ಇದ್ವಿ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಕೆಲವು ಕಡೆ ಯುದ್ಧ ಆಗೋದ್ರಿಂದ ಜಾಸ್ತಿ ಜನ ಅಲ್ಲಲ್ಲಿ ಓಡಾಡೋದ್ರಿಂದ ಏನಾಗಿದೆ, ಸೊ ನಮ್ಮ ದೇಶಕ್ಕೂ ಬಂದಿರಬಹುದು ಅನ್ನೋ ಒಂದು ಉದ್ದೇಶದೊಂದಿಗೆ ಇದು ಡಿಸೆಂಬರಲ್ಲಿ ಒಂದು ರೌಂಡ್ ಮಾಡಿ ಈಗ ನಾವು ಜೂನಲ್ಲೂ ಕೂಡ ಒಂದು ರೌಂಡ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಉದ್ದೇಶ ಏನಂದರೆ ಯಾವುದೇ ವೈರಸ್ ಇದ್ರೂ ಕೂಡ ನಮಗೆ ಇದು ಇರಾಡಿಕೇಟ್ ಆಗಲಿ ಅನ್ನೋ ಉದ್ದೇಶದೊಂದಿಗೆ ಈಗ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಕಡೆ ಈ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಹಾಕ್ಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಅಧಿಕಾರಿ ವರ್ಗದವರು, ಎಲ್ಲರೂ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಇವತ್ತು ಚಾಲನೆ ನೀಡಿದರೆ ಈ ಎಲ್ಲ ಕಡೆ ಈಗಾಗಲೇ ಏಕಕಾಲಕ್ಕೆ ಸ್ಟಾರ್ಟ್ ಆಗಿರ್ತದೆ. ಈಗ ನಮ್ಮ ರಾಯಚೂರು ಜಿಲ್ಲೆಯ ಗುರಿ ಒಟ್ಟು 2,60,008 ಜನ ಮಕ್ಕಳಿಗೆ 5 ವರ್ಷ ಮಕ್ಕಳಿಗೆ ನಾವು ಹಾಕೋ ಗುರಿ ಇದೆ. ಸೊ ಎಲ್ಲ ತಾಯಂದಿರಲ್ಲಿ ನಾನು ಮನವಿ ಏನಂದರೆ ಇವತ್ತಿನ ದಿವಸನೇ ಏನು ಬೂತ್ ಡೇನೇ ನೀವು ಎಲ್ಲ ಮಕ್ಕಳಿಗೆ ಹಾಕಿಸಿದ್ರೆ ಏನಾಗುತ್ತೆ, ಅದು ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಸಿಗ್ತದೆ ಅಂತ ಹೇಳ್ತೀವಿ. ತದನಂತರ ಯಾರು ಉಳ್ಕೊಂಡಿರ್ತಾರ 3 ದಿವಸ ನಾವು ನಮ್ಮದೇ ಆದಂಥ ಪ್ಲಾನ್ ಇದೆ. 3 ದಿವಸ ಮನೆಗೆ ಹೋಗಿ ಮಕ್ಕಳಿಗೆ ಉಳಿದಂಥ ಮಕ್ಕಳಿಗೆ ಮಾತ್ರ ನಾವು ಹಾಕೋಕ್ಕೆ ಇದು ಮಾಡ್ತೀವಿ. ಇವತ್ತೇ ಮೋರ್ ದೆನ್ 95% ಮಕ್ಕಳಿಗೆ ಹಾಕಿದ್ರೆ ಭಾಳ ಹೇಳೋದು. ಅದಕ್ಕೆ ಎಲ್ಲ ತಾಯಿಂದರು ಮತ್ತು ತಂದೆ ತಾಯಿಂದರನ್ನು ಕೇಳ್ಕೊಳ್ಳೋದು, ನಮ್ಮ ಎಲ್ಲ 0 to 5 ಮಕ್ಕಳಿಗೆ ಎಲ್ಲಿ ಬೂತ್ ಇದೆ, ಬೂತ್ ನಿಮ್ಗೆ ಗೊತ್ತಾಗಬೇಕಾದ್ರೆ ಅರ್ಬನಲ್ಲಿ QR ಕೋಡ್ ಸ್ಕ್ಯಾನರ್ ಮಾಡಿದ್ವಿ, ಅಲ್ಲಿ ಸ್ಕ್ಯಾನ್ ಮಾಡಿದರೆ. ಈ ಸಂದರ್ಭದಲ್ಲಿ ಕಲಬುರಗಿ ವಿಭಾಗದ ಆರೋಗ್ಯ ಸೇವೆಗಳ ಉಪನಿರ್ದೇಶಕರು ಡಾಕ್ಟರ್ ಎಎಸ್ ರುದ್ರವಾಡಿ, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ನಂದಿತಾ, ತಹಸೀಲ್ದಾರ್ ಸುರೇಶ್ ವರ್ಮಾ, DDPI ಮಲ್ಲಿಕಾರ್ಜುನ, THO ಡಾಕ್ಟರ್ ಅಮೃತ ಹುಕ್ಕೇರಿ, ವೈದ್ಯಾಧಿಕಾರಿ ಡಾಕ್ಟರ್ ಇಸಾಕ್ ಅಹಮದ್, ECO ರಾಘವೇಂದ್ರ, ರೋಟರಿ ಸಂಸ್ಥೆಯ ತ್ರಿವಿಕ್ರಮ್ ಜೋಶಿ, ಪವನ್ ಕಿಶೋರ್ ಪಾಟೀಲ್, ಕೆ ಲಕ್ಷ್ಮೀಕಾಂತ್ ರೆಡ್ಡಿ, ಮಾನವ ಹಕ್ಕು ಸಂಘಟನೆಯ ಚಂದ್ರಶೇಖರ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಈಶ್ವರ್ H ದಾನಪ್ಪನವರ್, ಮುಖ್ಯ ಗುರುಗಳಾದ ಶಶಿಕಲಾ, DYH EO ಬಸಯ್ಯ, DPM ನವೀನ್, MED ಗುರುಗಪ್ಪ, ಹಿರಿಯ HIO ಸುರೇಶ್, MTS ಸಂಧ್ಯಾ ಸೇರಿದಂತೆ ಶಿಕ್ಷಕರು, ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿಧಾನಸಭೆ ಚುನಾವಣೆಯಲ್ಲಿ ನೀಡಿದ ಭರವಸೆಯಂತೆ ಹೊಸ ಆಶ್ರಯ ಕಾಲೋನಿ ಅಭಿವೃದ್ಧಿಗೆ 10 ಕೋಟಿ ಅನುದಾನ ಬಿಡುಗಡೆಗೊಳಿಸಲಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಉದ್ದೇಶದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಎಲ್ಲ ನಿವಾಸಿಗಳು ಸಹಕರಿಸಬೇಕು. ಈ ಅನುದಾನ ಬಳಕೆಗೆ ಕೆಲವರು ಅಡ್ಡಿಪಡಿಸುವ ಪ್ರಯತ್ನ ನಡೆಸುವ ಸಾಧ್ಯತೆಗಳ ಬಗ್ಗೆ ಹೇಳಿದ ಶಾಸಕರು ಅಂತವರನ್ನು ಮುಲಾಜು ಇಲ್ಲದೆ ಒದ್ದು ಹೊರಗೆ ಹಾಕಿ ಎಂದು ಕರೆ ನೀಡಿದರು. ಹೊಸ ಆಶ್ರಯ ಕಾಲೋನಿ ಅಭಿವೃದ್ಧಿಗೆ 50 ಲಕ್ಷ 1 ಕೋಟಿ ಸಾಲುವುದಿಲ್ಲ. ಮುಖ್ಯ ರಸ್ತೆ ಸೇರಿದಂತೆ ಒಳ ರಸ್ತೆಗಳ ಸಮಗ್ರ ಅಭಿವೃದ್ಧಿಗೆ 10 ಕೋಟಿ ಅನುದಾನ ಅಗತ್ಯವಿತ್ತು. ಅಲ್ಪಸಂಖ್ಯಾತರ ಇಲಾಖೆಯಿಂದ 10 ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸುವ ಮೂಲಕ ಇಲ್ಲಿಯ ನಿವಾಸಿಗಳಿಗೆ ನೀಡಿದ ಭರವಸೆ ಈಡೇರಿಸುತ್ತಿದ್ದೇನೆ ಎಂದರು. ಇಲ್ಲಿ ವಾಸ ಮಾಡುವವರು ನೀವು, ನಿಮ್ಮ ಬಡಾವಣೆಯ ಅಭಿವೃದ್ಧಿಗೆ ನೀವು ಗಮನ ಹರಿಸಬೇಕು. ಅಡ್ಡಿಪಡಿಸುವ ಕುತಂತ್ರಿಗಳ ಬಗ್ಗೆ ಎಚ್ಚರವಿರಬೇಕು. ಅಧಿಕಾರಿಗಳಿಗೆ ಸಹಕರಿಸುವ ಮೂಲಕ ಸಣ್ಣ ಪುಟ್ಟ ಮೆಟ್ಟಿಲು, ಇನ್ನಿತರೆ ಕಟ್ಟಡ ತೆರವುಗೊಳಿಸುವ ಮೂಲಕ ಉತ್ತಮ ರಸ್ತೆಗಳನ್ನು ನಿರ್ಮಿಸಿಕೊಳ್ಳಿ. ಹದಗೆಟ್ಟ ರಸ್ತೆಗಳಿಂದ ಅದೆಷ್ಟೋ ಜನ ಬಿದ್ದು ಎದ್ದು ಒದ್ದಾಡುವಂತಿತ್ತು. ಈ ಹಿನ್ನೆಲೆಯಲ್ಲಿ ಈ ಜನರು ಉತ್ತಮ ಸಂಚಾರಕ್ಕೆ ರಸ್ತೆ ಮತ್ತು ಚರಂಡಿಗೆ ಈ ಅನುದಾನ ಬಿಡುಗಡೆಗೊಳಿಸಲಾಗಿದೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿದರು. ಇದಲ್ಲದೆ ಇಂದು ವಾರ್ಡ್ ನಂಬರ್ 13ರಲ್ಲಿ 1 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ವಾರ್ಡ್ ನಂಬರ್ 26 ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ 30 ಲಕ್ಷ ಭಗೀರಥ ಭವನ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದರು. ಮಡಿವಾಳ ಸಮಾಜದ ಸಮುದಾಯ ಭವನಕ್ಕೆ 25 ಲಕ್ಷ ರೂಪಾಯಿ ಅನುದಾನ ನೀಡಿ ಕಾಮಗಾರಿಗೆ ಪೂಜೆ ಮಾಡಲಾಯಿತು.
ಹೊಸ ಆಶ್ರಯ ಕಾಲನಿ ವಾರ್ಡ್ ನಂಬರ್ 22ರಲ್ಲಿ ಆಶ್ರಯ ಕಾಲನಿ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿ ಇವತ್ತು ಅನುದಾನ ಬಿಡುಗಡೆ ಮಾಡಿ ಒಟ್ಟಾರೆಯಾಗಿ ಅತ್ಯಂತ ಬಡ ಜನರು ವಾಸಿಸುವಂತ ಜಾಗ ರಾಯಚೂರಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಆಶ್ರಯ ಕಾಲನಿ, ಹೊಸ ಆಶ್ರಯ ಕಾಲನಿ ಅಂತ ಏರಿಯಾದವರಿಗೆ ಬಹುಶಃ ಇತಿಹಾಸದಲ್ಲಿ ಇಷ್ಟು ಅನುದಾನ ಬಂದಿರಲಿಲ್ಲ. ನಾವು ಕೊಟ್ಟರು 50 ಲಕ್ಷ 1 ಕೋಟಿ ರೂಪಾಯಿ ಕೊಡ್ತಿದ್ವಿ ಒಂದೊಂದು ವಾರ್ಡಿಗೆ. ಆದರೆ ಇವತ್ತು 10 ಕೋಟಿ ರೂಪಾಯಿ ಅನುದಾನ ಕೊಡುವ ಮೂಲಕ ಸಂಪೂರ್ಣ ಅಭಿವೃದ್ಧಿಗೆ ನಾವೇನು ಮಾಡೋ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ವಿ, ನಿಮ್ಗೆ ನೋಡಪ್ಪ 50 ಲಕ್ಷ 1 ಕೋಟಿ ರೂಪಾಯಿ ಏನೂ ಆಗೋದಿಲ್ಲ, ನಿಮ್ಗೆ 10 ಕೋಟಿ ಆದರೆ ನಿಮಗೇನಾದರೂ ಹತ್ತದ ಅಂತ ಹೇಳಿದ್ವಿ. ಆ ರೀತಿಯಲ್ಲಿ ಏನು ಮಾತು ಕೊಟ್ಟಿದ್ವಿ ಅದರ ಪ್ರಕಾರ ಇವತ್ತು ಹೊಸ ಆಶ್ರಯ ಕಾಲನಿಯಲ್ಲಿ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಸಾರ್ವಜನಿಕರು, ನಾನು ಎಲ್ಲರಿಗೂ ಹೇಳೋದು ಇಷ್ಟೇ, ಇಂಥ ದುಡ್ಡು ಬರಂಗಿಲ್ಲ, ಇದಕ್ಕೆ ಅಡ್ಡ ಹಾಕೋರು ಭಾಳ ಜನ ಇರ್ತಾರೆ. ಯಾರು ಅಡ್ಡ ಹಾಕಿದ್ರು ನಾನು ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀನಿ. ಮತ್ತು ಏನಾದರೂ ವ್ಯತ್ಯಾಸಗಳಾದ್ರೆ ನೀವೆಲ್ಲ ವಾರ್ಡಿನವರು ನಿಂದಿರ್ಬೇಕು, ನಿಂತು ಕೆಲಸ ಮಾಡಿಸ್ಕೋಬೇಕು. ಇದು ನಿಮ್ಮ ಜವಾಬ್ದಾರಿ. ನಾವು ದಿನ ಬಂದು ನಿಂದ್ರಕ್ಕಾಗಂಗಿಲ್ಲ. ಆದ್ರೆ ನನ್ನ ಸಂಪೂರ್ಣ ಶಕ್ತಿ ನಿಮ್ಮಿಂದಿರ್ತದ. ಯಾರು ಏನು ಅಡ್ಡ ಬಂದ್ರೆ ಸಹಿತ ಮುಲಾಜಿಲ್ದಂಗೆ ಒದ್ದು ಹೊರಗೆ ಹಾಕ್ಬೇಕು. ಅರ್ಥ ಆಯ್ತಾ? ಇದು ನಿಮ್ಮ ವಾರ್ಡಿನ ಕೆಲಸ, ನೀವು ಮಾಡಿಸ್ಕೋಬೇಕು. ನೀವು ಜೀವನ ಪರ್ಯಂತ ಇಲ್ಲೇ ಇರೋರು. ಮಳೆ ಬಂದರೆ ನಿಮ್ಮ ಮನೆಗಳೊಳಗೆ ನೀರು ಹೋಗ್ತದ್ವು, ನಿಮ್ಮ ಆ್ಯಂಬುಲೆನ್ಸ್ ನಿಮ್ಮ ಮನೆಗೆ ಬರೋಕ್ಕಾಗಿಲ್ಲ, ನಿಮ್ಮ ಮಕ್ಕಳು ಸೈಕಲ್ ಮೇಲೆ ಹೋದ್ರು ಬೀಳ್ತಿದ್ರು, ಎಷ್ಟು ತೊಂದರೆಗಳು. ಇವತ್ತು ಒಂದು ಅವಕಾಶ ನಿಮಗೆ ಜೀವನದಲ್ಲಿ ಮತ್ತೆ ಈ ಅವಕಾಶ ಬರಂಗಿಲ್ಲ. ನೀವು ಎದುರಿಗೆ ನಿಂತು ಕೆಲಸ ಮಾಡಿಸ್ಕೊಂಡು ಮತ್ತು ಇಂಜಿನಿಯರಿಂಗ್ ಸಹಕಾರ ಮಾಡಿರಿ. ಸಣ್ಣ ಪುಟ್ಟ ಪಾಂಟಿಗಳು ಹತ್ರ ಬಂದರೆ ತೆಗಿರಿ. ಒಂದು ಒಳ್ಳೆಯ ರಸ್ತೆ, ಒಳಗಿನ ರಸ್ತೆ ಎಲ್ಲವೂ ಹಾಕ್ಸಿದ್ದೇವೆ ಈಗ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿಲ್ಲ ಅಂತೇಳಿ, ನಿಮ್ಮ ಆಶೀರ್ವಾದನೂ ಇರಲಿ ಅಂತೇಳಿ 28, 29 2 ವಾರ್ಡ್ಗಳಿಗೆ ಸಾಕಷ್ಟು ಬೆಂಬಲ ಕೊಟ್ಟಿದ್ದಾರೆ. ಮಹಿಳೆಯರ ನಗರದಲ್ಲಿ 100 ಮನೆಗಳು RCC ಮನೆಗಳು ಕಟ್ಟಿಸಿಕೊಡೋ ಇತಿಹಾಸ ಇದೆ. ಆಮೇಲೆ ಡಾಮ್ ಶಿಮಿಟ್ ರೋಡ್, CC ರೋಡ್ ನಮ್ಮ ದರಗಲಿದ್ದ ಹಿಡಿದು ನೀವೆಲ್ಲರ ದಿನ ನಿತ್ಯ ಓಡಾಡ್ತಕ್ಕಂಥ ನೋಡು ಇಷ್ಟು ದಪ್ಪ ಇತಿಹಾಸದಲ್ಲಿ ಆಗಿದ್ದಿಲ್ಲ ಅಂಥ ರೋಡು ನಮ್ಮ ಶಿವರಾಜ್ ಪಾಟೀಲ್ ಅವರು ಹಾಕಿಕೊಟ್ಟಿದ್ದಾರೆ. ಇವತ್ತು ಎಷ್ಟು ಮಾಲ್ಗಳು ರಾಯಚೂರು ನಗರದಲ್ಲಿ ಬಂದವ. ಸುಮಾರು ನಮ್ಮ ಗಾಂಧಿ ಸರ್ಕಲಿಂದ ಹಿಡಿದು ಬಸವೇಶ್ವರ ಸರ್ಕಲ್ ಸ್ಟೇಷನ್ ಸರ್ಕಲ್ವರೆಗೆ ಎಷ್ಟು ಬಟ್ಟೆ ಅಂಗಡಿಗಳು ಮಾಲ್ಗಳು ಅದು ಮಿನಿ ಬೆಂಗಳೂರು ಟೈಪ್ ಆಗ್ಯದ. ಇವಾಗ ರಾಯಚೂರು ಬದಲಾವಣೆ ಆಗ್ಯದ. 15 ವರ್ಷಗಳ ಊರು ಬಿಟ್ಟು ಹೋದವ್ರು ಇವಾಗ ಬಂದರೆ ನಾವು ಬೆಂಗಳೂರು ಬಂದಿವೇನೋ ಅಂತ ಒಂದು ಉದಾಹರಣೆ ಕಾಣ್ತದ. ಅಂಥ ಕೆಲಸ ನಮ್ಮ ಶಿವರಾಜ್ ಪಾಟೀಲ್ ಅವರು 13 ವರ್ಷದಲ್ಲಿ ಸಾಕಷ್ಟು ರಾಯಚೂರು ಹಿಂದುಳಿದ ರಾಯಚೂರನ್ನು ರಾಯಚೂರು ನಗರವೇನು ಮಾಡಿರ್ತಕ್ಕಂಥ हम शुक्रिया अदा कर रहे हैं कि हमारे वार्ड नंबर 28 को 10 करोड़ रुपए फंड लाकर हमारे रोडों का, ड्रेनेज और नालियों का पूरा काम करा रहे हैं। हम 15-20 साल से हम बहुत परेशान थे। हमारे रोड खराब है, नाली नहीं है, यहाँ पानी का इंतजाम नहीं था। तो MLA साहब 10 करोड़ रुपए सैंक्शन करा के हमारे वार्ड नंबर 28 को आज एक प्रोग्राम रखा हुआ है। हमारे आश्रय कॉलोनी में रोडों की इब्तिदा हो रही है। आज रोडों का इब्तिदा हो रहा है, फतेह खानी और पूजा हुआ है यहाँ। आज के बाद रोड का काम चालू होगा। 10 करोड़ रुपए MLA साहब फंड लाए, इसके लिए हम MLA साहब को पूरे आश्रय कॉलोनी की तरफ से मुबारकबाद देते हैं। जय हिंद, जय कर्नाटक। ಸಮುದಾಯ ಭವನಕ್ಕೆ ಇವತ್ತು 25 ಲಕ್ಷ ರೂಪಾಯಿಗಳ ಅನುದಾನ ಸರ್ಕಾರದಿಂದ ಬಿಡುಗಡೆಯಾಗಿ ಇವತ್ತು ಭೂಮಿ ಪೂಜೆ ಮಾಡಿದ್ದೇವೆ. ನಾನು ವಿನಂತಿ ಮಾಡೋದು ಸಮಾಜದ ಎಲ್ಲ ಯುವಕರಿಗೆ ಮತ್ತು ಹಿರಿಯರಿಗೆ ಆದಷ್ಟು ಬೇಗ ಈ ಅನುದಾನ ಖರ್ಚು ಮಾಡಿದರೆ ಮುಂದೆ ಇನ್ನೂ ತರಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೆ ನಾವು ಅನುದಾನ ಖರ್ಚು ಮಾಡೋಂಗಿಲ್ಲೋ ಮುಂದಿನ ಅನುದಾನ ಬರೋದು ಕಷ್ಟ ಆಗ್ತದೆ. ಹಾಗಾಗಿ ಯಾಕಂದರೆ ಇದು ಮಡಿವಾಳ ಭವನ ಬಹುಶಃ 30 ವರ್ಷ ಆಯ್ತು ಅನ್ಸುತ್ತೆ ಕಟ್ಟಕ್ಕೆ ಮಾಡಿ. 30 ವರ್ಷ ಆಯ್ತು. ಈಗ ನಮ್ಮದೇ 15 ವರ್ಷ ಮುಗೀತು. 20-25 ವರ್ಷದಿಂದ ಇದು ಅಪೂರ್ಣವಾಗಿಯೇ ಇದೆ. ದಯಮಾಡಿ ಈ ಸಾರಿ ಮುಗಿಸ್ಬೇಕು. ಒಂದು
ಕೆಬಿಎನ್ ಶಿಕ್ಷಣ ಸಂಸ್ಥೆ, ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ ಹಾಗೂ ಮಾದಿಗ ಸಮುದಾಯ ಶಿಕ್ಷಣ ಸಂಸ್ಥೆ ಇವರುಗಳ ಸಹಯೋಗದಲ್ಲಿ ರಾಯಚೂರು ಜಿಲ್ಲೆಯ ಮಾದಿಗ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತರಬೇತಿ ನೀಡುವ ತೃಪ್ತಿಯಿಂದ ರಾಯಚೂರಿನ ಶ್ರೀ ಜ್ಞಾನಗಂಗಾ ಕಾಲೇಜಿನಲ್ಲಿ 3 ತಿಂಗಳವರೆಗಿನ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಕೆಬಿಎನ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಶೀತಲ್ ಹನುಮಂತಪ್ಪ ಅವರು ಆಗಮಿಸಿದ್ದರು. ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದ ಹನುಮಂತಪ್ಪ ಕುರುಬದೊಡ್ಡಿ, ಸಹಾಯಕ ನಿರ್ದೇಶಕರು, ತಾಲೂಕು ಪಂಚಾಯತ್ ರಾಯಚೂರು ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಾದಿಗ ಸಮುದಾಯ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿದ್ದು, ಇದಕ್ಕಾಗಿ ನಮ್ಮ ಸಂಸ್ಥೆಯ ಮುಂದೆ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳು ತರಬೇತಿ ಪಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರಿಗಳನ್ನು ಪಡೆಯಬೇಕೆನ್ನುವುದು ನಮ್ಮ ಉದ್ದೇಶ ಎಂದು ಹೇಳಿದರು. ಯಾವ ತರ ಕೇಳ್ತಾರೆ, ಅದ್ರಲ್ಲಿ ಮೆಂಟಲಿ ನೀವು ಹೆಂಗೆ ಮ್ಯಾನೇಜ್ ಮಾಡಬೇಕು, ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೆ ಶಿಕ್ಷಕರ ಮಾರ್ಗದರ್ಶನ ತುಂಬ ಅವಶ್ಯಕತೆ ಇರುತ್ತೆ. ಅದಕ್ಕೆ ಹನುಮಂತ ಸರ್ಗೆ ನಾನು ತುಂಬ ಅಭಿನಂದನೆಗಳನ್ನ ಹೇಳ್ತೀನಿ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ನಾನು ಕೂಡ ಗೌರ್ಮೆಂಟ್ ಸ್ಕೂಲ್ಸಲ್ಲೇ ಓದಿದ್ದು, 1ನೇ ಕ್ಲಾಸಿಂದ. ಯಾಕಂದ್ರೆ LKG UKG ಇರಲ್ಲ ನಮ್ಮ ಹಳ್ಳಿಯಲ್ಲಿ, ನಾನು ಹಳ್ಳಿಲಿ ಓದಿದ್ದು. ಅಂಗನವಾಡಿ ನಂತರ 1ನೇ ಕ್ಲಾಸ್, 5ನೇ ಕ್ಲಾಸಲ್ಲಿ ನಮಗೆ ಒಬ್ಬರು ಶಿಕ್ಷಕರು ನಮ್ಮ ಹಳ್ಳಿಲಿ ₹100 ಫೀಸ್ ಇತ್ತು. ಅವಾಗ 1 ವರ್ಷಕ್ಕೆ ನವೋದಯ ಟ್ಯೂಷನ್ಸ್ ಅಂತ ಕೊಟ್ಟರು. ನಾವು ಏನೇ ಚೆನ್ನಾಗಿ ನನ್ನ ಕ್ಲಾಸಲ್ಲಿ ನಾನು ಟಾಪರ್ ಇದ್ರು ಕೂಡ ನವೋದಯ ಟ್ಯೂಷನ್, ನವೋದಯ ಎಕ್ಸಾಮ್ ಪ್ಯಾಟರ್ನೇ ಬೇರೆ ಇರುತ್ತೆ, ಈಗ ರೆಗ್ಯುಲರ್ ಸ್ಟಡೀಸೇ ಬೇರೆ ಇರುತ್ತೆ. ಸೊ ನಾನು ಇವತ್ತಿಗೂ ಸರ್ ನಾನು ನೆನೆಸ್ಕೊಳ್ತೀನಿ ನಮ್ಮ ಸರ್ ಷಣ್ಮುಖಪ್ಪ ಮಾಸ್ಟರ್ ಅಂತ. ಸೊ ಹಾಗಾಗಿ ಏನಂದ್ರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ಯಾಟರ್ನ್ ಅವ್ರ ಗೈಡೆನ್ಸ್ ಇರಲಿಲ್ಲ ಅಂದ್ರೆ ನಾನು ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರಲಿಲ್ಲ ನಿಮ್ಮ ಮುಂದೆ. ಸೊ ಅದು ಒಂದು. ಅದಾದ್ಮೇಲೆ ಮತ್ತೆ ಏನಾಗುತ್ತೆ, MBBS ಅದಕ್ಕೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಯಾವುದೇ ಆಗಲಿ ಇದೇ ಉದ್ಯೋಗ ಮಾಡಬೇಕು. ನಾನು ನಮ್ಮ ಅಪ್ಪಗೆ ಹೇಳಿದೆ, ಅಪ್ಪ ನಾನು ಗೌರ್ಮೆಂಟ್ ಸೀಟಲ್ಲಿ MBBS ತಗೊಳ್ತೀನಿ, ತಗೊಂಡಿಲ್ಲ ಅಂದ್ರೆ ನಾನು ಇಂಜಿನಿಯರಿಂಗ್ ಹೋಗ್ತೀನಿ, ಆದ್ರೆ ನಿನ್ನ ಹತ್ರ ಮಾತ್ರ ಎಕ್ಸ್ಟ್ರಾ ಫೀಸ್ ಕಟ್ಸಲ್ಲ ಅಂತ. ಸೊ ಅದೇ ಏನಂತಂದ್ರೆ ಹೋಗ್ಬೇಕು. ನಾನು ಯಾವತ್ತೂ ನನಗೆ ರಿಸಲ್ಟ್ ಬಂದ್ಮೇಲೂ ಕೂಡ ನನಗೆ MBBS ಸೀಟ್ ಸಿಗುತ್ತೆ, ಅದು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ನನಗೆ ಸೀಟ್ ಸಿಗುತ್ತೆ ಅಂತ ನನಗೆ ರ್ಯಾಂಕ್ ಬಂದ್ಮೇಲೆ ಕೂಡ ಗೊತ್ತಿರಲಿಲ್ಲ. ನಾನು ಒಂದೇ ಕೆಲಸ, ಬೆಳಗ್ಗೆಯಿಂದ ಸಂಜೆ ತನಕ ಓದೋದು, ಟ್ಯೂಷನ್ಗೆ ಹೋಗೋದು, ಊಟ ಮಾಡೋದು, ಮಲಗೋದು, 4 ಕೆಲಸ. ಇದು ಬಿಟ್ಟರೆ ನಾನು ಬೇರೆ ದಾರಿ ನೋಡ್ತಾ ಇರಲಿಲ್ಲ. ಅವ್ರು ಯಾರೋ ಒಬ್ರು ಪಿಕ್ಚರ್ಗೆ ಹೋದ್ರು, ಇನ್ನೊಬ್ರು ಯಾರೋ ಹಬ್ಬ ಮಾಡ್ತಾ ಇದ್ದಾರೆ. ಒಂದು ಹಬ್ಬಕ್ಕೂ ಕೂಡ ನಾನು ಮನೆಗೆ ಹೋಗಿಲ್ಲ. 2nd PUCಲಿ ಅದಾದ್ಮೇಲೆ ಟ್ಯೂಷನ್ ಆಯಿತು, ಕ್ಲಾಸ್ ಆಯಿತು, ಆಮೇಲೆ MBBS ತಗೊಂಡ್ವಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ. ಆಮೇಲೆ ಕೂಡ MD ಮಾಡಬೇಕಾದ್ರೂ ಕೂಡ ಅಷ್ಟೇ, ಬೆಳಿಗ್ಗೆ 8 ಗಂಟೆಗೆ ಎದ್ದು 7 ಗಂಟೆಗೆ ಎದ್ದು, ನೀವು ಯಾವಾಗಾದ್ರೂ ಎದ್ದೋಳ್ರಿ. ಕೆಲವರು ರಾತ್ರಿ ಓದ್ತಾರ, ಕೆಲವರು ಬೆಳಿಗ್ಗೆ ಓದ್ತಾರ. ಇಲ್ಲ ಬೆಳಿಗ್ಗೆ ಓದಿದ್ರಷ್ಟೇ ತಲೆಗತ್ತುತ್ತೆ, ಅದೆಲ್ಲ ಏನಿಲ್ಲ. ಟೈಮ್ ಕೊಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ನೀವು ದಿನ 16 ತಾಸು ಓದ್ತಿರೋ, ನಾಳೆನೂ 16 ತಾಸೇ ಓದ್ರಿ. ಅವಾಗ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇದೆ, ಅಲ್ಲಿ ಯಾರೋ ಬರ್ತಾರೆ, ಇನ್ಯಾವುದೋ ಒಂದು ಹೋಗ್ಬೇಕು, ಹಂಗ್ ಮಾಡಕ್ ಹೋಗ್ಬೇಡ್ರಿ. ಆದಷ್ಟು ಒಂದು ಪರ್ಟಿಕ್ಯುಲರ್ ಟೈಮ್, 1 ವರ್ಷ 2 ವರ್ಷ ಏನಿರುತ್ತಲ್ಲ ನಿಗದಿತ ಟೈಮ್. ಇವಾಗ ಅದು ದಿನ ಆ ಟೈಮ್ಗೆ ಎದ್ದೊಳ್ತೀರ, ಅವಾಗ ಮೆಂಟಲ್ ಬಯೋಲಜಿಕಲ್ ಕ್ಲಾಕ್ ಸೆಟ್ ಆಗುತ್ತೆ. ನೀವು ಅಲಾರ್ಮ್ ಇಟ್ಕೊಂಡಿಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ಡೇ ಎಷ್ಟಾಗುತ್ತೆ. ಸೊ ಅದನ್ನ ಸೆಟ್ ಮಾಡಿಕೊಂಡು ಅದೇ ರುಟೀನ್ ಓದ್ಬೇಕು. ಈಗ ಸಪೋಸ್ ಇವಾಗ ನಿದ್ದೆಯಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ, ನೀವು ಎಷ್ಟು ಓದ್ತೀರೋ ಅಷ್ಟು ರೆಸ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್. ನಾವು ರಾತ್ರಿ ಎಲ್ಲ ಓದ್ತೀನಿ, 2 ತಾಸು ಮಲ್ಕೊತೀನಿ ಅಂದ್ರೆ ನಿಮ್ ಕೈಡ್ ಆಗಲ್ಲ. ನಿದ್ದೆಯಲ್ಲಿ 2 ತರ ವಿಧ ಇರುತ್ತೆ, ಡೀಪ್ ಸ್ಲೀಪ್, ಸೂಪರ್ಫಿಷಿಯಲ್ ಸ್ಲೀಪ್ ಅಂತ. 2 ಸೇರಿ 1.5 ತಾಸು ನೀವು ನಿದ್ದೆ ಮಾಡಿದ್ರೆ ಒಂದು ಸೈಕಲ್ ಆಗುತ್ತೆ. ನೀವು ಇವಾಗ 6 ತಾಸು ಮಾಡಿದ್ರೆ 4 ಸೈಕಲ್ ಆಗುತ್ತೆ, 1.5 ತಾಸು 4 ಸೈಕಲ್ ಆಗುತ್ತೆ. ಸೊ ಕನಿಷ್ಠ 6 ತಾಸು ನಿದ್ದೆ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ನೀವು 5.5 ತಾಸು ಬಂದ್ರೆ ಒಂದು ಸ್ಲೀಪ್ ಅಲ್ಲಿ ಇನ್ ಬಿಟ್ವೀನ್ ಸೈಕಲ್ ನೀವು ಎದ್ದಾಗ ಏನಾಗುತ್ತೆ, ನಿಮ್ಮ ಮೈಂಡ್ ಫ್ರೆಶ್ ಅನ್ಸಲ್ಲ. ಒಂದು ಸೈಕಲ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಸೈಕಲ್ ಹೋಗೋಕೆ ಮುಂಚೆ ಕರೆಕ್ಟಾಗಿ ನೀವಿದ್ರೆ
ಶ್ರೀ ಜ್ಞಾನಗಂಗಾ ಹರಿಕೂರು ಕಾಲೇಜಿನ ಪ್ರಾಚಾರ್ಯರಾದ ರಾಜಾ ಶ್ರೀನಿವಾಸ್ ಮಾತನಾಡಿ, ಮಾದಿಗ ಸಮಾಜವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದು, ಇದನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಹಾಗೂ ನವ ಸಮಾಜ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಇಂದಿನ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಿ ಅವರನ್ನು ಮುಖ್ಯವಾಹಿನಿಗೆ ತರಬೇಕೆನ್ನುವ ಉದ್ದೇಶದಿಂದ ಓದುತ್ತಿರುವ 3 ತಿಂಗಳ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯನ್ನು ನೀಡಲಾಗುತ್ತಿದೆ. ಮಾದಿಗ ಸಮಾಜದ ಎಲ್ಲ ವಿದ್ಯಾರ್ಥಿನಿಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು, ಇತರರಿಗೆ ಮಾದರಿಯಾಗಬೇಕೆಂದರು. ವೇದಿಕೆಯ ಮೇಲೆ ಮಾದಿಗ ನೌಕರರ ಜಿಲ್ಲಾ ಅಧ್ಯಕ್ಷರಾದ ಟಿ ರೆಡ್ಡಿ ಅವರು ಮಾತನಾಡಿ, ಉಳ್ಳವರು ಇಂತಹ ತರಬೇತಿ ಕಾರ್ಯಕ್ರಮಗಳಿಗೆ ಆರ್ಥಿಕ ಧನ ಸಹಾಯ ನೀಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೆ ಕೈಜೋಡಿಸಬೇಕೆಂದರು. ನಮ್ಮ ಸಮಾಜದ ಒಂದು ಶೈಕ್ಷಣಿಕ ಕ್ರಾಂತಿ, ನಾವೆಲ್ಲ ಜಿಲ್ಲಾಧ್ಯಕ್ಷರಾಗಿ, ನೌಕರ ಸಂಘದ ಒಂದು ಜಿಲ್ಲಾಧ್ಯಕ್ಷರಾಗಿ ಮತ್ತು ನಾವು ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಶೈಕ್ಷಣಿಕವಾದ ಒಂದು ಕ್ರಾಂತಿಯನ್ನು ಎಬ್ಬಿಸ್ತಕ್ಕಂಥ ನಮ್ಮ ಹನುಮಂತ ಕುರುಬದೊಡ್ಡಿಯವರು ಇಂದು ನಿಮ್ಮೆಲ್ಲರಿಗೂ ಒಂದು ಗುರಿಯನ್ನು ತಲುಪಲಿಕ್ಕೆ, ಒಂದು ಶೈಕ್ಷಣಿಕ ಗುರಿಯನ್ನು ತಲುಪಲಿಕ್ಕೆ ಮತ್ತು ಸುವರ್ಣ ಒಂದು ಜೀವನವನ್ನು ರೂಪಿಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಮುಖ್ಯವಾಗಿ ನನ್ನದೊಂದು ಆಸೆ ಏನಂತ ಮತ್ತು ಧಾರವಾಡದಿಂದ ತರಬೇತಿಯಾಗಿ ಬರತಕ್ಕಂಥ ಅನೇಕ ರಿಸೋರ್ಸ್ ಪರ್ಸನ್ ನಮ್ಮ ಸಮಾಜದಲ್ಲಿ ಅನೇಕ ಶೈಕ್ಷಣಿಕವಾಗಿ ಹಿಂದುಳಿತಾ ಇದ್ದೇವೆ. ಅವರಿಗೆ ಒಂದು ಉನ್ನತವಾದ ಉದ್ಯೋಗಗಳನ್ನು ಪಡಿಬೇಕೆನ್ನುವ ನಿಟ್ಟಿನಲ್ಲಿ ನೀವೆಲ್ಲರೂ ಒಂದು ಚಾಚು ತಪ್ಪದ 90 ದಿವಸಗಳವರೆಗೆ ನೀವು ಕಾಯ ವಾಚ ಮನಸ್ಸ ಒಂದು ಹಾರ್ಡ್ ವರ್ಕ್ ಅನ್ನ, ಒಂದು ಶ್ರಮ ವಹಿಸಿ ನೀವು ಎಲ್ಲೂ ತಪ್ಪಿಸಲಾರದ ಒಂದು ಕ್ಲಾಸ್ ಅನ್ನು ಕೇಳಬೇಕು ಮತ್ತು ಆ ಉದ್ಯೋಗದಲ್ಲಿ ನಿಮ್ಮ ಪಾತ್ರವನ್ನ ಮತ್ತು ಹುದ್ದೆಯಲ್ಲಿ ನೀವು ಕಂಪಲ್ಸರಿಯಾಗಿ ಅದನ್ನ ಪಡಿಬೇಕೆನ್ನುವ ಛಲವನ್ನ ನೀವು ಹೊಂದಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಅದು ಸಾರ್ಥಕವಾಗಬೇಕಾದ್ರೆ ನೀವೆಲ್ಲ ಪರಿಶ್ರಮ ಪಡಬೇಕಾಗ್ತದಂತ ಹೇಳ್ಬಿಟ್ಟು ವೇದಿಕೆಯ ಮೇಲೆ ಇದ್ದ ಡಾಕ್ಟರ್ ರಮ್ಯಾ ಮಂಜುನಾಥ್, ಶ್ರೀಮತಿ ಭಾರತಿ ರಾಜಾ ಶ್ರೀನಿವಾಸ್, ತಾಲೂಕು ಮಾದಿಗ ನೌಕರರ ಸಂಘದ ಅಧ್ಯಕ್ಷ ಮಹಾದೇವ್, ಗಂಗಾವತಿ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಕರಿಹುಳಿ, ಉಪನ್ಯಾಸಕರ ಸಂಘದ ಅಧ್ಯಕ್ಷ ನರಸಪ್ಪ ಭಂಡಾರಿ, ಪೂರ್ವ ಕಾಲೇಜಿನ ಪ್ರಾಚಾರ್ಯ ಕುಂಟೆಪ್ಪ ಗೌರಿಪುರ, ಮಾದಿಗ ಸಮುದಾಯ ಅಭಿವೃದ್ಧಿ ಸಂಘದ ಅಧ್ಯಕ್ಷ ರವಿ ಸೇರಿದಂತೆ ಅನೇಕರಿದ್ದರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್
ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೇಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ಪಶ್ಚಿಮ ಬಂಗಾಳದಲ್ಲಿ ನಡೆದಂತೆ ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡುವ ಪರಿಸ್ಥಿತಿ ರಾಜ್ಯದಲ್ಲಿ ಉಂಟಾಗದಂತೆ ಜಾತಿ ಪ್ರಮಾಣ ಪತ್ರ, ವಾಸಸ್ಥಳ ಪ್ರಮಾಣ ಪತ್ರ ಸೇರಿದಂತೆ ಅಗತ್ಯ ದಾಖಲೆಗಳು ಸುಲಭವಾಗಿ ದೊರೆಯುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು SDPI ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಒತ್ತಾಯಿಸಿದರು. ನಗರದ ಗ್ರೀನ್ ಪ್ಯಾಲೇಸ್ನಲ್ಲಿ SDPI ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪಕ್ಷದ ನಾಯಕತ್ವ, ಸಂಘಟನೆ, ಕಳೆದ 1.5 ವರ್ಷದ ಹೋರಾಟಗಳು, ಚುನಾವಣೆ ಹಾಗೂ ರಾಜಕೀಯ ಬೆಳವಣಿಗೆಗಳ ಕುರಿತು ಅವಲೋಕನ ನಡೆಸಲು ಈ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದ 31 ಜಿಲ್ಲೆಗಳ ಪ್ರತಿನಿಧಿಗಳು, ರಾಜ್ಯ ಸಮಿತಿ ಸದಸ್ಯರು ಹಾಗೂ ರಾಷ್ಟ್ರೀಯ ಸಮಿತಿ ಮುಖಂಡರು ವೀಕ್ಷಕರಾಗಿ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ. ಕಳೆದ 1.5 ವರ್ಷದ ಪಕ್ಷದ ಚಟುವಟಿಕೆಗಳನ್ನು ಪರಿಶೀಲಿಸಿ ಮುಂದಿನ 1.5 ವರ್ಷದ ಗುರಿ ಹಾಗೂ ಕಾರ್ಯತಂತ್ರ ರೂಪಿಸುವ ಉದ್ದೇಶದಿಂದ ಸಮಾವೇಶ ನಡೆಯುತ್ತಿದೆ ಎಂದರು. ರಾಜ್ಯದ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ, ಮುಖ್ಯಮಂತ್ರಿ ಬದಲಾವಣೆಯ ಬಳಿಕ ಜನರ ನಿರೀಕ್ಷೆಗಳು ಈಡೇರಿದೆಯೇ ಎಂಬುದು ಕುರಿತು ಚರ್ಚೆ ನಡೆಯುತ್ತಿದೆ. ಬಿಡದಿ ಟೌನ್ಶಿಪ್ ವಿಚಾರ ಸೇರಿದಂತೆ ವಿವಿಧ ಜನಪರ ಹೋರಾಟಗಳ ಬಗ್ಗೆಯೂ ಸಮಾವೇಶದಲ್ಲಿ ಚರ್ಚಿಸಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯದ ಹೆಸ್ಕಾಂಗಳನ್ನು ಟಾಟಾ ಕಂಪನಿಗೆ ನೀಡುವ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಅಲ್ಲದೆ KSRTC, NWKRTC ಹಾಗೂ BMTC ಬಸ್ಗಳ ಪ್ರಯಾಣ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸರ್ಕಾರ ಯಾವುದೇ ಜನ ವಿರೋಧಿ ನಿರ್ಧಾರಗಳನ್ನು ಕೈಗೊಳ್ಳಬಾರದು ಎಂದು ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು. ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ SIR ದೇಶದಾದ್ಯಂತ ನಡೆಯುತ್ತಿದ್ದು, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಮೂಲಕ ಹೆಸರುಗಳ ಅಕ್ಷರದೋಷ ಸೇರಿದಂತೆ ವಿವಿಧ ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸಲಾಗುತ್ತಿದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 27 ಲಕ್ಷ ಮತದಾರರ ಹೆಸರುಗಳು ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಆರೋಪಿಸಿ, ಕರ್ನಾಟಕದಲ್ಲಿ ಇಂತಹ ಪರಿಸ್ಥಿತಿ ಉಂಟಾಗದಂತೆ ಸರ್ಕಾರ ವಿಶೇಷ ಕಾಳಜಿ ವಹಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿ ಗ್ರಾಮ ಮಟ್ಟದಲ್ಲಿ ಮತದಾರರ ಸಹಾಯ ಕೇಂದ್ರಗಳನ್ನು ತೆರೆಯಬೇಕು. ಮತದಾರರಿಗೆ ಅಗತ್ಯ ದಾಖಲೆಗಳಾದ ವಾಸಸ್ಥಳ ಪ್ರಮಾಣ ಪತ್ರ, ಕಂದಾಯ ದಾಖಲೆಗಳು ಹಾಗೂ ಜಾತಿ ಪ್ರಮಾಣ ಪತ್ರಗಳು ಸುಲಭವಾಗಿ ದೊರೆಯುವಂತೆ ಸರ್ಕಾರ ವ್ಯವಸ್ಥೆ ಕಲ್ಪಿಸಬೇಕು ಎಂದರು. KKRDB ರಚನೆಯಾದ ಬಳಿಕವೂ ಸಮರ್ಪಕ ಅನುದಾನ ಹಾಗೂ ಸೌಲಭ್ಯಗಳು ದೊರೆಯುತ್ತಿಲ್ಲ. ಸಂವಿಧಾನದ 371J ಕಲಂ ಜಾರಿಗೆ ಬಂದ ಬಳಿಕವೂ ನಿರೀಕ್ಷಿತ ಅಭಿವೃದ್ಧಿ ಕಂಡುಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಸಮಸ್ಯೆಗಳ ಪರಿಶೀಲನೆಗಾಗಿ ವಿಶೇಷ ಸಮಿತಿ ರಚಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಏಮ್ಸ್ ಆಸ್ಪತ್ರೆ ಸ್ಥಾಪನೆಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ SDPI ಸಂಪೂರ್ಣ ಬೆಂಬಲ ನೀಡುತ್ತದೆ. ಜಿಲ್ಲೆ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಏಮ್ಸ್ ಅಗತ್ಯವಾಗಿದ್ದು, ಸರ್ಕಾರ ಈ ಕುರಿತು ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಅಬ್ದುಲ್ ಮಜೀದ್ ಆಗ್ರಹಿಸಿದರು.
सोशल मीडिया। हम लोग तमिलनाडु का इलेक्शन एनालिसिस कर रहे थे तो उसमें ये मालूम हुआ, हमारे नेशनल कमेटी में ये मालूम हुआ, जिस जगह जो पहाड़ी इलाका है, जिस जगह इंटरनेट नहीं है, उधर बीजेपी को रिजल्ट नहीं आया। जिस जगह नेटवर्क अच्छा था, इंटरनेट था, उधर ज्यादा रिजल्ट आया। दिल्ली एरिया में नीलगिरीज का रिजल्ट नहीं आया। क्यों? क्योंकि सोशल मीडिया रील्स उतना उधर इन्फ्लुएंस। देखो हमारे पहचान जो है हमारे ग्राउंड वर्क है, हमारे ग्राउंड लेवल में हमारा वर्क है। तो ग्राउंड लेवल का वर्क हम लोग करना है। हमारे सामने एक बेहतरीन मौका आया है, क्योंकि कल से 30 तारीख से कर्नाटक में SIR शुरू हो रहा है, स्पेशल इंटेंसिव रिविजन। एनुमरेशन स्टेज 1 महीने होना होगा। उसके बाद राष्ट्र पर जो ट्रायल स्टेज, ऑब्जेक्शन स्टेज भी आने वाला है। वोटर को कनेक्ट होने का ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇಲಿಯಾಸ್ ತುಂಬೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ ಎಸ್ಡಿಪಿಐ ಪಕ್ಷ ಸುಭದ್ರವಾಗಿದೆ ಅಲ್ಲದೆ ಪರಿಣಾಮಕಾರಿಯಾಗಿ ಬೆಳೆಯುತ್ತಿದೆ ಎನ್ನುವುದಕ್ಕೆ ದಾವಣಗೆರೆಯ ಉಪಚುನಾವಣೆ ಫಲಿತಾಂಶವೇ ಸಾಕ್ಷಿ. ವಿವಿಧ ರೀತಿಯ ಅಡೆತಡೆಗಳನ್ನು ಮೀರಿ ಈ ನಮ್ಮ ಸಂಘರ್ಷವನ್ನು ಮುಂದುವರಿಸುತ್ತಿದ್ದೇವೆ. ಈ ಸಂಘರ್ಷಕ್ಕೆ ಕಾರ್ಯಕರ್ತರೇ ಬೆನ್ನೆಲುಬು ಎಂದರು. ನಮ್ಮ ಕಾರ್ಯಕರ್ತರ ಬದ್ಧತೆ, ತ್ಯಾಗ ನಾಯಕರಿಗೆ ಪ್ರೋತ್ಸಾಹ ನೀಡುತ್ತಿದೆ. ಸೈದ್ಧಾಂತಿಕ ಆಧಾರದ ಮೇಲೆ ನಮ್ಮ ಪಕ್ಷ ನಿಂತಿದೆ. ಆದುದರಿಂದ ನಮ್ಮ ಪಕ್ಷವನ್ನು ಯಾವ ಪಕ್ಷದ ಜೊತೆ ಹೋಲಿಸಿ ನೋಡಬಾರದು. ಏಕೆಂದರೆ ಪಾರಂಪರಿಕವಾಗಲಿ ಅಥವಾ ಕೌಟುಂಬಿಕವಾಗಲಿ ನಾವು ನಮ್ಮ ಪಕ್ಷವನ್ನು ಬೆಳೆಸಿಕೊಂಡು ಬಂದಿಲ್ಲ. ಸಂವಿಧಾನದ ಆಶಯಗಳನ್ನು ಅನುಷ್ಠಾನಕ್ಕೆ ತರುವುದೇ ನಮ್ಮ ಗುರಿಯಾಗಿದೆ ಎಂದು ಒತ್ತಿ ಹೇಳಿದರು. SRC ಕಾರ್ಯಕ್ರಮವನ್ನು ಈ ಬಾರಿ ನಾವು ರಾಯಚೂರಲ್ಲಿ ಇಟ್ಕೊಂಡಿದ್ದೀವಿ. ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಕರ್ನಾಟಕ ರಾಜ್ಯದಿಂದ ಯಾವುದು ನಿರ್ಲಕ್ಷ್ಯಕ್ಕೊಳಪಟ್ಟಿದೆಯಾ ಆ ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಕಲ್ಯಾಣ ಕರ್ನಾಟಕದ ಜನರ ಜೊತೆ ನಾವಿದ್ದೀವಿ, ಅವರಿಗೆ ಸಿಗಬೇಕಾದಂತಹ ಸವಲತ್ತುಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಬರಬೇಕು ಅನ್ನತಕ್ಕಂತಹ ಒಂದು ನಿಟ್ಟಿನ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದೀವಿ. ಈಗಾಗಲೇ ನಾವು ರಾಜ್ಯ ಸರ್ಕಾರವನ್ನು ನೋಡಿದ್ದೀವಿ, ಒಂದು ಸರಿಯಾದ ದಿಕ್ಕಿನಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇಲ್ಲ. ಸಂಪುಟ ಪುನರ್ರಚನೆ ಅನ್ನುವಂಥದ್ದು ಇವತ್ತು ನೆನೆಗುದಿಗೆ ಬಿದ್ದಿದೆ. ಎಲ್ಲ ಕಡೆ ಇವತ್ತು ರಿಯಲ್ ಎಸ್ಟೇಟ್ನವರು, ಉದ್ಯಮಿಗಳು, ಶ್ರೀಮಂತರು ಇವತ್ತು ರಾಜಕೀಯಕ್ಕೆ ಬರ್ತಾ ಇರುವ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟ ಕಡೆಯ ಮನುಷ್ಯರಿಗೂ ನ್ಯಾಯ ಸಿಗಬೇಕನ್ನತಕ್ಕಂತಹ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ಈ ಪಕ್ಷಕ್ಕೆ ಇರುವಂಥದ್ದು ಕಾರ್ಯಕರ್ತರೇ ಆಸ್ತಿ, ನಮ್ಮ ಸಿದ್ಧಾಂತವೇ ನಮಗಿರತಕ್ಕಂತಹ ಶಕ್ತಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲಿಂದ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ आज रायचूर में सोशल डेमोक्रेटिक पार्टी ऑफ इंडिया की मिड टर्म SRC है, स्टेट रिप्रेजेंटेटिव काउंसिल। 3 साल के लिए जो कमेटी इलेक्ट होती है उसका मिड टर्म में एक रिव्यू, और इसके अलावा हमारे यहाँ पर जो डेलीगेट्स आए हुए हैं पूरे कर्नाटका के नॉर्थ और साउथ के डिस्ट्रिक्ट्स के कमेटी मेंबर्स, उनके साथ आने वाले टाइम में या फ्यूचर में किस तरीके की पॉलिटिकल स्ट्रैटेजी रहेगी, कैसी पॉजिटिव और प्रोडक्टिव पॉलिटिक्स हमको करनी है कर्नाटका में, इसके ऊपर चर्चा है। उसके अलावा हम सभी जानते हैं कि अब 30 तारीख से कर्नाटका में SIR स्टार्ट होने वाला है। तो SIR को लेकर सोशल डेमोक्रेटिक पार्टी ऑफ इंडिया इस वक्त सबसे ज़्यादा कर्नाटका में एक्टिव है। मकसद जो है, जो पर्पस है वो ये है कि कर्नाटका में किसी भी कम्युनिटी, किसी भी कास्ट, किसी भी बैकग्राउंड के मर्द हो, औरत हो या बच्चे हो, वो किसी भी किस्म की अनअवेयरनेस की वजह से इस SIR से बाहर नहीं होने चाहिए। उनको पूरी गाइडेंस मिलनी चाहिए, और इसके लिए सोशल डेमोक्रेटिक पार्टी ऑफ इंडिया जो है वो एक डिस्ट्रिक्ट में जाकर मेहनत कर रही है। आज ये स्ट्रैटेजीज आने वाले फ्यूचर की कुछ पॉलिटिकल गाइडेंस और अवेयरनेस प्रोग्राम को लेकर मिड टर्म में एक रिव्यू कि हमने 1.5 साल में कर्नाटका ಸರ್ ಉದ್ದೇಶ ಇವತ್ತು ಕಾನ್ಫರೆನ್ಸ್ ಮಾಡೋದ್ರಿಂದ ಯಾವ ಎಷ್ಟನೇ ಕಾನ್ಫರೆನ್ಸ್ ಹೇಳಿ ಸರ್ ಕೇಳಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ 2009ರಿಂದ ಈ ದೇಶದಲ್ಲಿ ಒಂದು ಆಲ್ಟರ್ನೇಟ್ ಪೊಲಿಟಿಕಲ್ ಪಾರ್ಟಿಯಾಗಿ ದೇಶದಾದ್ಯಂತ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ.
ಕರ್ನಾಟಕದಲ್ಲೂ ಕೂಡ ನಾವು ಕಳೆದ 17 ವರ್ಷಗಳಲ್ಲಿ ನಮ್ಮ ಜನಪರ ರಾಜಕೀಯವನ್ನು ಮಾಡ್ತಾನೆ ಬರ್ತಾ ಇದ್ವಿ. ಮೊದಲು ಈ ಪಕ್ಷ ಪ್ರಾರಂಭ ಆಗಬೇಕಾದ್ರೆ ಮೈಸೂರು ಕರ್ನಾಟಕ, ಕರಾವಳಿ ಕರ್ನಾಟಕ, ಬೆಂಗಳೂರು ಕರ್ನಾಟಕದಲ್ಲಿ ಈ ಪಕ್ಷದ ಹೆಚ್ಚು ಬಲ ಇತ್ತು. ಇವತ್ತು 18ನೇ ವರ್ಷಕ್ಕೆ ನಾವು ಈಗಾಗಲೇ ಜೂನ್ 21ನೇ ತಾರೀಕು ಕಾಲಿಟ್ಟಿದ್ದೇವೆ. 18ನೇ ವರ್ಷದಲ್ಲಿ ಒಂದು ಶುಭ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕದ ರಾಯಚೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯ ಮಧ್ಯಂತರ ಪ್ರತಿನಿಧಿ ಸಭೆ ನಡೀತಾ ಇದೆ. ಇದು ಪಕ್ಷದ ಬಲ ಉತ್ತರ ಕರ್ನಾಟಕ ಇರಲಿ, ಕಲ್ಯಾಣ ಕರ್ನಾಟಕ ಇರಲಿ, ಮಧ್ಯ ಕರ್ನಾಟಕ ಇರಲಿ, ಇಲ್ಲೂ ಕೂಡ ಹೆಚ್ಚುತ್ತಾ ಇದೆ ಎಂಬುದಕ್ಕೆ ಒಂದು ಸಂಕೇತವಾಗಿದೆ. ಮತ್ತು ಎರಡನೇದಾಗಿ ಈ ಸಭೆಯಲ್ಲಿ ನಾವು ವಿಶೇಷವಾಗಿ ಇವತ್ತು ಬೆಳಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಸೆಷನ್ಗಳಿವೆ. ಅದರಲ್ಲಿ ಕಳೆದ 1.5 ವರ್ಷದಲ್ಲಿ ನಾವು ಪಕ್ಷ ಕೈಗೆತ್ತಿಕೊಂಡ ಹೋರಾಟಗಳು, ಚಳುವಳಿಗಳು, ಪಕ್ಷದ ಆಂತರಿಕ ಬೆಳವಣಿಗೆ ಇರ್ಬೋದು, ಜನಪರ ರಾಜಕಾರಣ ಇರ್ಬೋದು, ಮತ್ತು ರಾಜ್ಯದ ರಾಜಕೀಯ ಸ್ಥಿತ್ಯಂತರ ಇರ್ಬೋದು, ರಾಜ್ಯದ ರಾಜಕೀಯ ಚಿತ್ರಣಗಳ ಬಗ್ಗೆ ಡೀಟೇಲ್ ಆದ ಚರ್ಚೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಮತ್ತು ಮುಂದಿನ 1.5 ವರ್ಷಕ್ಕೆ ನಮ್ಮ ಕಾರ್ಯಯೋಜನೆಯನ್ನು ರೂಪಿಸುವಂಥ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮ ರಾಜ್ಯ ಪ್ರತಿನಿಧಿ ಸಭೆ ನಡೀತಾ ಇದೆ. ತಮಗೆಲ್ಲರಿಗೂ ಗೊತ್ತಿದೆ, ರಾಜ್ಯ ರಾಜಕಾರಣದಲ್ಲಿ ಇವತ್ತು ಕೇವಲ ಕುರ್ಚಿಯ ಗುದ್ದಾಟವನ್ನು ಹೊರತುಪಡಿಸಿದ್ರೆ ಮುಖ್ಯಮಂತ್ರಿ ನಾನಾಗಬೇಕು, ನೀನಾಗಬೇಕು, ಹೋಮ್ ಮಿನಿಸ್ಟರ್ ನಾನಾಗಬೇಕು, ನೀನಾಗಬೇಕು, ಈ ಜನರ ಗೆಲ್ಲುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿರೋಧ ಪಕ್ಷ ಅಂತೂ ನರಸತ್ತೋಗಿದೆ. ವಿರೋಧ ಪಕ್ಷಗಳು ರಾಜ್ಯದ ಜನರ ಪರವಾಗಿ ಮಾತಾಡ್ತಾ ಇಲ್ಲ, ಆಡಳಿತ ಪಕ್ಷನೂ ಮಾತಾಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಮಹತ್ವಪೂರ್ಣ ನಿರ್ಣಯಗಳನ್ನು ನಾವು ಕೈಗೊಂಡು ಮುಂದಿನ 1.5 ವರ್ಷದಲ್ಲಿ ಜನಪರವಾಗಿ ರಾಜಕೀಯವನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕೆ ಸಾಕ್ಷಿ ಈ ನಿಮ್ಮ ರಾಯಚೂರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷೆ ಪ್ರೊಫೆಸರ್ ಸಾದಿಯಾ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಿಜಿಯಾ, ಫರಂಗಿಪೇಟೆ ಕಾರ್ಯದರ್ಶಿ ಅಲ್ಫೋನ್ಸ್ ಫ್ರಾಂಕೋ, ರಾಜ್ಯ ಉಪಾಧ್ಯಕ್ಷರಾದ ದೇವನೂರು ಪುಟ್ಟ ನಂಜಯ್ಯ ಮತ್ತು ಅಬ್ದುಲ್ ಹುನ್ನಾನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮುಜಾಹಿದ್ ಪಾಷಾ, ಅಫ್ಜರ್ ಕೂಡ್ಲಿಪೇಟೆ, ಮಸ್ಜಿದ್ ತುಂಬೆ, ರಾಜ್ಯ ಕಾರ್ಯದರ್ಶಿಗಳಾದ ಅಂಗಡಿ ಚಂದ್ರು, ರೆಹಮಾನ್ ಕಡಿವಾಳ್, ರಾಜ್ಯ ಸಮಿತಿ ಸದಸ್ಯರು ಹಾಗೂ ವಿವಿಧ ಜಿಲ್ಲೆಗಳ ಜಿಲ್ಲಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡಿ ಜಿಲ್ಲಾ ಉಸ್ತುವಾರಿಯನ್ನಾಗಿ ನೇಮಿಸಬೇಕೆಂದು ಯುವ ಕಾಂಗ್ರೆಸ್ ಗ್ರಾಮೀಣ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ದುಗ್ನೂರು ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾಡಾ ಅಧ್ಯಕ್ಷರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸುದೀರ್ಘ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅವರ ತಂದೆ ದಿವಂಗತ ಆರ್ ಆಂಜನೇಯಲು ಸಹ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯುವ ನಾಯಕರಾಗಿರುವ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡಿದಲ್ಲಿ ಪಕ್ಷದ ಸಂಘಟನೆ ಹಾಗೂ ಅಭಿವೃದ್ಧಿಗೆ ಸಹಕಾರಿಯಾಗಲಿದ್ದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡಲು ಸಹಕಾರಿಯಾಗುತ್ತದೆ. ಪಕ್ಷ ಹೈಕಮಾಂಡ್ ನಾಯಕರು ಸಚಿವ ಸ್ಥಾನ ನೀಡಿ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಬೇಕೆಂದರು. ನಮ್ಮ ರಾಯಚೂರು ಜಿಲ್ಲೆಯ ಅತಿ ಸೀನಿಯರ್ ಲೀಡರ್ ಆಗಿರುವಂಥ ನಮ್ಮ ಎ ವಸಂತಕುಮಾರ್ ಸರ್ ಅವರಿಗೆ ನೂತನವಾಗಿ ರಚನೆ ಆಗುವಂಥ ಕ್ಯಾಬಿನೆಟ್ನಲ್ಲಿ ಅವರಿಗೊಂದು ಮಂತ್ರಿ ಸ್ಥಾನವನ್ನು ಕೊಡಬೇಕೆಂಬುದಾಗಿ ನಾವು ಬೇಡಿಕೆ ಮತ್ತು ಆಗ್ರಹ. ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಸೇವೆಗೆ ಅವರು ಸಲ್ಲಿಸುವಂಥ ಸೇವೆಯನ್ನು ಪರಿಗಣಿಸಿ, ಅವರ ತಂದೆ ಆರ್ ಆಂಜನೇಯರು ಅವರು ಸೇವೆಯನ್ನು ಪರಿಗಣಿಸಿ ಮತ್ತು ವಸಂತಕುಮಾರ್ ಅವರ ಸೇವೆಯನ್ನು ಕಾಂಗ್ರೆಸ್ ಸರ್ಕಾರದ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಪರಿಗಣಿಸಿ ಈ ನೂತನ ಮಂತ್ರಿಮಂಡಲ ರಚನೆಯಲ್ಲಿ ಅವ್ರಿಗೆ ಒಂದು ಸ್ಥಾನವನ್ನು ಕೊಟ್ಟು, ಮಂತ್ರಿ ಸ್ಥಾನವನ್ನು ಕೊಟ್ಟು ಜಿಲ್ಲೆಯ ಉಸ್ತುವಾರಿ ಸಚಿವರನ್ನು ಮಾಡಬೇಕೆಂಬುದಾಗಿ ನಮ್ಮ ಆಗ್ರಹ ಮತ್ತು ಬೇಡಿಕೆಯಾಗಿರುತ್ತದೆ. ಹಾಗಾಗಿ ನಾವು ನಿಮ್ಮಲ್ಲಿ ಈ ವಿಷಯವನ್ನು ಪತ್ರಿಕಾಗೋಷ್ಠಿ ತಿಳಿಸಿ, ಈ ಪತ್ರಿಕೆ ಮುಖಾಂತರ ನಾಳೆಗೆ ಮುಗಿಸಬೇಕಂತ ನಾವು ಕೇಳಿಕೊಳ್ತೇವೆ. ಈಗಾಗಲೇ ಒಂದು ಪ್ರತಿಯನ್ನು ಕೂಡ ನಾವು ನೂತನವಾಗಿ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರಿಗೆ ಕಳಿಸಿದ್ದೇವೆ, ಹೈಕಮಾಂಡ್ಗೂ ಕಳಿಸಿದ್ದೇವೆ. ತಾಲೂಕಿನ ಮಸರಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಸರಕಲ್ ಕ್ಲಸ್ಟರ್ನ ಗುಂಟ್ರಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ತಡರಾತ್ರಿ ಕಿಡಿಗೇಡಿಗಳು ಶಾಲೆಯ ಕೊಠಡಿಯಲ್ಲಿ ಇದ್ದ ಪಠ್ಯಪುಸ್ತಕಗಳು ಹಾಗೂ ಸಮವಸ್ತ್ರಗಳಿಗೆ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಪರಿಣಾಮ ಪುಸ್ತಕಗಳು ಮತ್ತು ಬಟ್ಟೆಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ. ಶಾಲೆಯ ಕೊಠಡಿಯಿಂದ ಹೊಗೆ ಹಾಗೂ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಸ್ಥಳೀಯ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಇದೇ ವೇಳೆ ಶಾಲೆಯ ಶಿಕ್ಷಕರಿಗೆ ಮಾಹಿತಿ ನೀಡಿದ್ದು ಅವರು ಕೂಡ ತಕ್ಷಣ ಶಾಲೆಗೆ ಆಗಮಿಸಿದರು. ಆದರೆ ಅಷ್ಟರಲ್ಲೇ ಬೆಂಕಿ ಕೆನ್ನಾಲಿಗೆಗೆ ಪುಸ್ತಕಗಳು ಹಾಗೂ ಬಟ್ಟೆಗಳು ಸುಟ್ಟು ಕರಕಲಾಗಿದ್ದವು. ಗ್ರಾಮಸ್ಥರ ಪ್ರಕಾರ ಕೆಲ ದಿನಗಳಿಂದ ಶಾಲಾ ಆವರಣವನ್ನು ಕೆಲ ಪುಂಡರು ಹಾಗೂ ಮದ್ಯ ವ್ಯಸನಿಗಳು ಯುವಕರು ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿ ಬಳಸುತ್ತಿದ್ದರು. ಶಾಲೆಯ ಛಾವಣಿ ಮೇಲೆ ಮದ್ಯಪಾನ ಮಾಡುತ್ತಿದ್ದ ಯುವಕರಿಗೆ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ವಿರೋಧ ವ್ಯಕ್ತಪಡಿಸಿ ಎಚ್ಚರಿಕೆ ನೀಡಿದರು. 2 ದಿನಗಳ ಹಿಂದೆ ಕೆಲ ಕಿಡಿಗೇಡಿಗಳು ಶಾಲೆಯ ಕೊಠಡಿಯ ಬಾಗಿಲು ಮುರಿದು ಒಳಗೆ ಮಲಗಿದ್ದ
ಘಟನೆ ಕೂಡ ನಡೆದಿತ್ತು. ಇದೇ ಸೇಡಿನ ಹಿನ್ನೆಲೆಯಲ್ಲಿ ಈ ಕೃತ್ಯ ಎಸಗಿರುವ ಶಂಕೆಯನ್ನು ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ. ಆದರೆ ಕೃತ್ಯ ಎಸಗಿರುವವರು ಯಾರು ಎಂಬುದು ಪೊಲೀಸ್ ತನಿಖೆಯಿಂದ ಅಷ್ಟೇ ತಿಳಿಯಬೇಕಿದೆ. ಶಾಲೆಯಲ್ಲಿ ಪುಂಡರ ಉಪಟಳ ನಿರಂತರವಾಗಿತ್ತು. ಈ ಹಿಂದೆಯೂ ಶಾಲೆಯ ಆಸ್ತಿಪಾಸ್ತಿಗೆ ಹಾನಿ ಮಾಡಲಾಗಿತ್ತು. ಪುಸ್ತಕಗಳು ಹಾಗೂ ಸಮವಸ್ತ್ರಗಳು ಸುಟ್ಟಿರುವ ಘಟನೆಯ ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಎಸ್ಡಿಎಂಸಿ ಸದಸ್ಯರೊಂದಿಗೆ ಸಭೆ ನಡೆಸಿ ಪ್ರಕರಣ ದಾಖಲಿಸಲಾಗುವುದು ಎಂದು ಗುಂಟಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ರಾಮಸ್ವಾಮಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಇವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಹಿಂದುಳಿದ ವರ್ಗದ ಜಿಲ್ಲಾ ಉಪಾಧ್ಯಕ್ಷ ವಿಷ್ಣು ಪ್ರಸಾದ್ ಯಾದವ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅನೇಕ ವರ್ಷಗಳಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವ ಎ ವಸಂತಕುಮಾರ್ ಎಲ್ಲ ಜಾತಿ ಜನಾಂಗಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು, ಸಚಿವ ಸ್ಥಾನ ನೀಡಿದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನಾ ಬಲ ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಎಲ್ಲರನ್ನು ಒಗ್ಗೂಡಿಸಿಕೊಂಡು ಅಭಿವೃದ್ಧಿಗೆ ಒತ್ತು ನೀಡಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿರುವ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡುವುದು ಸೂಕ್ತ ಮತ್ತು ಅವಶ್ಯಕವಾಗಿದೆ ಎಂದರು. ಅನೇಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿರುವ ಅವರು ಯಾದವ ಸಮಾಜ ವಸತಿ ನಿಲಯಕ್ಕೆ 50 ಲಕ್ಷ ರೂಪಾಯಿ, ಶಾಲಾ ಕೊಠಡಿ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿ ಸೇರಿದಂತೆ ವಿವಿಧ ಜಾತಿ ಜನರ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ನೀಡಿದ್ದಾರೆ. ರಸ್ತೆ, ಕುಡಿಯುವ ನೀರು ಸೇರಿದಂತೆ ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಕರ್ಯ ಒದಗಿಸಲು ಸಹ ಶ್ರಮಿಸಿದ್ದಾರೆ. ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡಿ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಬೇಕೆಂದರು. ಈ ಸಂದರ್ಭದಲ್ಲಿ ಹಿರಿಯ ಉಪಾಧ್ಯಕ್ಷ ಅಮರೇಶಪ್ಪ ನರಸಿಂಹಲು ಯಾದವ್ ಇದ್ದರು. ತಾಲೂಕಿನ ಚಿಕ್ಸುಗೂರು ಗ್ರಾಮದಲ್ಲಿ ನಡೆದ ಮನೆ ಕಳ್ಳತನ ಪ್ರಕರಣವನ್ನು ಭೇದಿಸಿರುವ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ಅವರಿಂದ 3.51 ಲಕ್ಷ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣಗಳು ಹಾಗೂ 3 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳನ್ನು ಆಂಜನೇಯ ಅಲಿಯಾಸ್ ಅಂಜಿ 26 ವರ್ಷ ಹಾಗೂ ಪರಶುರಾಮ್ ಅಲಿಯಾಸ್ ಪರ್ಷಾ 24 ವರ್ಷ ಎಂದು ಗುರುತಿಸಲಾಗಿದೆ. ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದಾಗ ಚಿಕ್ಸುಗೂರು ಗ್ರಾಮದ ಮನೆ ಕಳ್ಳತನ ಪ್ರಕರಣದ ಜೊತೆಗೆ ರಾಯಚೂರು ಗ್ರಾಮೀಣ ಹಾಗೂ ಮಾನ್ವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 3 ದ್ವಿಚಕ್ರ ವಾಹನಗಳನ್ನು ಕಳುವು ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಬಂಧಿತರಿಂದ 20 ಗ್ರಾಂ ಚಿನ್ನದ ಆಭರಣ, 300 ಗ್ರಾಂ ಬೆಳ್ಳಿ ಆಭರಣ ಹಾಗೂ 3 ದ್ವಿಚಕ್ರ ವಾಹನಗಳು ಸೇರಿದಂತೆ ಒಟ್ಟು 3,51,500 ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಳಿಕ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಕಾರ್ಯಾಚರಣೆಯನ್ನು ಪಿಎಸ್ಐ ಪ್ರಕಾಶ್ ರೆಡ್ಡಿ ಡಂಬಳ್ ಅವರ ನೇತೃತ್ವದಲ್ಲಿ ರಚಿಸಲಾದ ವಿಶೇಷ ತಂಡ ನಡೆಸಿತು. ತನಿಖಾ ಅಧಿಕಾರಿ ಎಂಡಿ ಪಾಷಾ, ಶಾಂತಮ್ಮ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಮೆಹಬೂಬ್ ಅಲಿ, ಶಾಂತಕುಮಾರ್, ಮಲ್ಲೇಶ್, ನಾಗೇಂದ್ರ, ರಮೇಶ್, ನರಸಿಂಹಲು, ಹುಸೇನಪ್ಪ, ಖುರ್ಷಿದ್ ಅಲಿ, ಮಹೇಶ್ವರ್ ರೆಡ್ಡಿ ಮತ್ತು ಮಲ್ಲನಗೌಡ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನಾಚರಣೆ. ಪೋಲಿಯೋ ಮುಕ್ತ ದೇಶಕ್ಕಾಗಿ ಪ್ರತಿ ಮಗು ಲಸಿಕೆ ಪಡೆಯಬೇಕು. ಡಿಸಿ ಪೂವಿತಾ ಎಸ್. ಹೊಸ ಆಶ್ರಯ ಕಾಲೋನಿ 10 ಕೋಟಿ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆ. ಚುನಾವಣೆಯಲ್ಲಿ ನೀಡಿದ ಭರವಸೆ ಈಡೇರಿಕೆ ಪ್ರಾಮಾಣಿಕ ಪ್ರಯತ್ನ. ಡಾಕ್ಟರ್ ಶಿವರಾಜ್ ಪಾಟೀಲ್. ರಾಯಚೂರು ಜಿಲ್ಲೆಯ ಮಾದಿಗ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತರಬೇತಿ ಕಾರ್ಯಾಗಾರ. ಎಸ್ಡಿಪಿಐ ರಾಜ್ಯ ಪ್ರತಿನಿಧಿಗಳ ಸಭೆ. ಮತದಾರರ ವಿಶೇಷ ಪರಿಷ್ಕರಣೆಯಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿ ನಿರ್ವಹಿಸಲಿ. ಅಬ್ದುಲ್ ಮಜೀದ್. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ಗೆ ಸಚಿವ ಸ್ಥಾನ ನೀಡಬೇಕು. ವಿಷ್ಣು ಪ್ರಸಾದ್ ಯಾದವ್. ಶಾಲೆಯಲ್ಲಿ ಪಠ್ಯಪುಸ್ತಕಗಳಿಗೆ ಬೆಂಕಿ, ಕಿಡಿಗೇಡಿಗಳ ಕೃತ್ಯ ಶಂಕೆ. ವಸಂತಕುಮಾರರಿಗೆ ಸಚಿವ ಸ್ಥಾನ ನೀಡಿ ಉಸ್ತುವಾರಿ ನೀಡಲಿ. ರವಿಕುಮಾರ್ ದುಗ್ನೂರು. ಮತ್ತು ಮನೆಗಳ್ಳತನ, ಇಬ್ಬರು ಕಳ್ಳರನ್ನು ಬಂಧಿಸಿದ ಗ್ರಾಮೀಣ ಪೊಲೀಸರು ಯಶಸ್ವಿ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ,
ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ.